ಸರ್ ಇಲ್ಲಿ ಒಳಗೊಂದು ಇಲ್ಲಿ ತೆಳಗೊಂದು ಇದು ಐತೆ ಸರ್, ನೆಲಮನಿ ಐತೆ ಸರ್, ಗವಿ ಐತ್ರಿ. ಗವಿ ಒಳಗನ ಒಂದು ಶಿವಲಿಂಗ ಐತೆ ಅಂತ ಹೇಳ್ತಾರೆ ಸರ್ ಇಲ್ಲಿ ಒಳಗಡೆ. ಹಾಂ ರೀ, ಏನೈತಂದ್ರೆ ಅಭಯ ಮುದ್ರೆ ಇರುವಂಥ ದೇವ್ರು ಸರ್ ಇದು, ಅಭಯ ಮುದ್ರೆ ರೀ. ಹಾಂ, ಇದು ಯಾವ ಇಲ್ಲಿ ಗದಗಿನ ನಾರಾಯಣಪ್ಪನ ಒಬ್ಬನ ಬಿಟ್ರೆ ಮತ್ತು ಎಲ್ಲಿಯೂ ಸಹ ಅಭಯ ಮುದ್ರೆ ಮತ್ತು ದೇವಾಲಯ ಎಲ್ಲಿಲ್ಲ ಸರ್. ಈಗ ಇಂಗ್ಲೇಶ್ವರದ ನಾರಾಯಣಗುಡಿಯಲ್ಲಿದ್ದೇವೆ. ಇದರ ಬಂದು ಪರಿಚಯ ಮತ್ತು ಇತಿಹಾಸವನ್ನು ನಮ್ಮ ನಾಗರಾಜ್ ಚಿಗರಿ ಮಾಡಿಕೊಡ್ತಾರೆ. ಸರ್, ನಾರಾಯಣಗುಡಿ ಯಾವಾಗ ನಿರ್ಮಾಣ ಆಯಿತು ನಮಗೆ ಕಾಲಮಾನ? ಇದು ಏನಂತಂದ್ರೆ 1028 ಇದರ ಶಾಸನ ಕಲಚೂರುಗಳ ರಾಜಮನೆತನಗಳು ಆಳಿದಂಥದ್ದು ಸರ್ ಇದು ರೀ. ಇದ್ರೊಳಗೆ 3ನೇ ಸೋಮೇಶ್ವರ ಬರ್ತಾನೆ ರೀ, ಮುಮ್ಮಡಿ ಸೋಮೇಶ್ವರ ಬರ್ತಾನೆ ರೀ. ಹಾಂ, ಅವರ ಆಡಳಿತದೊಳಗೆ ನೀಲಕಂಠ ನಾಯಕನೊಬ್ಬ ರಾಜ ಇರ್ತಾನೆ ರೀ. ನೀಲಕಂಠ ನಾಯಕ ಅಂತಂದ್ರೆ ಬಸವಣ್ಣವರ ವಂಶಸ್ಥರಿ ಅವರ ನಿರ್ಮಾಣ ಮಾಡಿದಂಥ ದೇವಾಲಯ ರೀ. ಇದು ತ್ರಿಕೂಟೇಶ್ವರ ದೇವಾಲಯ ಅಂತ ಕರೀತಾರೆ ಸರ್. 3 ದೇವಾಲಯಗಳು, ಶಿವನದಿ 3 ದೇವಾಲಯಗಳು ಅದಾವೆ ರೀ. ಹಾಂ ರೀ, ಆಮೇಲೆ ಈ ದೇವಾಲಯವನ್ನು ಮತ್ತು ತೊಳೆದನ್ನು ಮಾರ್ಪಾಡು ಮಾಡಿದ್ದಾರೆ ರೀ. ಮಾರ್ಪಾಡು ಮಾಡಿ ದೇವಗಿರಿ ಯಾದವರು ಸಹ ಇದನ್ನು ಆಳ್ವಿಕೆ ಮಾಡಿದ್ದಾರೆ ರೀ. ಅದಕ್ಕೋಸ್ಕರ ಇಲ್ಲಿ ಬಳಗವ್ರಿ. ಯಾಕಂದ್ರೆ ದೇವಗಿರಿ ಯಾದವ್ರೇ ಯಾಕಾಗಿತ್ತಂದ್ರೆ ದೇವಗಿರಿ ಯಾದವರು ಇವರು ನೀಲಕಂಠ ನಾಯಕ ಶೈವ ಸಂತತಿ ಇವು ಬರ್ತಾನೆ ರೀ, ವಂಶಸ್ಥರು ಬರ್ತಾರೆ. ಆಮೇಲೆ ದೇವಗಿರಿ ಯಾದವರು ಏನಂತಂದ್ರೆ ವೈಷ್ಣವ ಸಂತತಿ ಒಳಗೆ ಬರ್ತಾರೆ. ವೈಷ್ಣವ ಸಂತತಿ ಯಾಕಂತಂದ್ರೆ ನೀವು ನೋಡ್ಬೋದು ಸರ್, ನಿಮ್ಗೆ ಇಲ್ಲಿ ವಿಷ್ಣು ದೇವರ ಮೂರ್ತಿ ಕಾಣ್ತಾವ್ರಿ ಸರ್, 2 ಇದಕ್ಕೆ ರೀ. ಇಲ್ಲರಿ, ಇಲ್ಲಿ ಗದಾ ಮತ್ತು ಚಕ್ರಗಳು ಐತಲ್ಲ ರೀ, ಇದು ಆ ಕಡೆನೂ ಕಾಣತ್ತೆ ರೀ. ಆಮೇಲೆ ನಿಮಗೆ ಗರುಡ ವಾಹನ ಐತೆ ಸರ್, ನಮಗೆ ವಿಷ್ಣುವಿನ ವಾಹನ ಗರುಡ ಐತೆ ರೀ ಅಲ್ರಿ. ಇಲ್ಲಿ ಗರುಡ ವಾಹನ ಐತೆ ಸರ್, ಇಲ್ಲಿ ಗರುಡ ಐತೆ ರೀ. ಎಲ್ಲ ಕಡೆ ಪ್ರತಿಯೊಂದು ನಮ್ಮ ಇಂಗ್ಲೇಶ್ವರದ ದೇವಾಲಯಗಳ ದ್ವಾರದ ಮುಖ ಮೇಲಿಂದ ಗಜಲಕ್ಷ್ಮಿ ನಾವು ಚಿತ್ರ ಕಾಣ್ತೇವೆ ರೀ, ಉಬ್ಬು ಚಿತ್ರ ಕಾಣ್ತೇವೆ ರೀ. ಆದರೆ ಈ ಒಂದು ದೇವಾಲಯ ಏನೇ ವಿಶೇಷತೆ ಅಂದ್ರೆ ಇಲ್ಲಿ ಗರುಡ ವಾಹನ ಐತೆ ರೀ, ಗರುಡ ವಾಹನ ಐತೆ ರೀ. ಅಂದ್ರೆ ವೈಷ್ಣವ ದೇವರದ್ದು ಒಂದು ದೇವಾಲಯ ರೀ. ಅಂದ್ರೆ ವೈಷ್ಣವ ದೇವರಿಗೆ ಸಂಬಂಧಪಟ್ಟಂಗೆ ರೀ, ಅಂದರೆ ಯಾದವರಿಗೆ ಸಂಬಂಧಪಟ್ಟಂಥ ಒಂದು ದೇವಾಲಯ ಸರ್. ಯಾದವರು ಅಂತಂದ್ರೆ ವಿಷ್ಣುವಿನ ಆರಾಧನೆ ಮಾಡ್ತಾಯಿದ್ರು ಅವ್ರು, ಯಾದವ್ರಿ, ದೇವಗಿರಿ ಯಾದವ್ರಿ. ಅಂದ್ರೆ ಅವರು ಶಿವೋಪಾಸಕರಲ್ಲ, ವಿಷ್ಣುಪಾಸಕರು. ಇದು ಏನಂತಂದ್ರೆ ಇಲ್ಲಿ ಸಾಮಾನ್ಯವಾಗಿ ನೀವು ದಕ್ಷಿಣ ಭಾರತದಲ್ಲಿ ಶಿವೋಪಾಸನೆ, ಉತ್ತರ ಭಾರತ ಇದು ಇರ್ತಲ್ಲ, ಈಗ ನಿಮಗೆ ಇದು ಹಿಡಿದು. ಆದರೆ ಇಲ್ಲಿ ಈ ಒಂದು ದೇವಾಲಯದಲ್ಲಿ ಮಾತ್ರ ಅದು ಹುಡುಕಿದ ನಿಮ್ಗೆ ಎಲ್ಲರೂ ತೋರಿಸಿ ನಾನು. ಕೇವಲ ಇಲ್ಲಿ ಅದ ನೀವು ಇವನ್ ಕೆಳಗಿನ ಡೆಕ್ಕನದಲ್ಲಿ ಹೋದರೂ ಕೂಡ ಏನಂತಂದ್ರೆ ಗಜಲಕ್ಷ್ಮಿಗೆ ಹಾರ ಹಾಕೋದು ಮತ್ತು ಲಿಂಗಕ್ಕೆ ಹಾರ ಹಾಕೋದು. ಇದು ಬರ್ರಿ ಸರ್, ಒಳಗೆ ಬರಂಗೆ ಮತ್ತು ಸರ್ 2 ಶಾಸನಗಳು ಇಲ್ಲಿ ಕಂಡು ಬರ್ತಾವ್ರಿ. ಇಲ್ಲೊಂದು ಕಾಣ್ತೈತ್ರಿ, ಅಲ್ಲಿ ಒಂದು ಕಾಣತ್ತೆ. ಇನ್ನೊಂದು ಅಲ್ಲಿ ಅದು ಕಿತ್ಕೊಂಡು ಹೋಗ್ಯಾರ ಅಲ್ಲಿ, ಇನ್ನೊಂದು ಒಳಗಿಂದು ಇಲ್ಲ, ಅಲ್ಲಿ ಒಳಗೆ ನಾ ಪಕ್ಕ ನೋಡಿ. ಇದು ನಿಮಗೆ ಕಾಣುತ್ತೆ ಏನಂತ ಸರ್, ಇದು ಶೈವ ಶಾಸನ ಐತಿ ಸರ್ ಇಲ್ಲಿ. ಹಾಂ ರೀ, ಅಲ್ಲಿ ವೈಷ್ಣವ ಶಾಸನ. ಹಾಂ ರೀ ಸರ್, ಇದು ನಿಮ್ಗೆ ಕಂಡು ಬರೋದು ಶೈವ ಶಾಸನ. ಯಾಕಂದ್ರೆ ಶಿವಲಿಂಗ ಐತಲ್ರಿ, ಇದು ಶೈವ ಶಾಸನ ಬರುತ್ತೆ ರೀ. ಇದ್ರ ಪಕ್ಕದಲ್ಲಿ ಒಂದು ವೈಷ್ಣವ ಶಾಸನ ಐತೆ ರೀ, ವೈಷ್ಣವ ಶಾಸನ ಸರ್. ಹಾಂ ಸರ್, ಇಲ್ಲಿ ಬಿಡಿಸ್ಬೇಕು. ಈಗ ಬರ್ರಿ ಸರ್, ನೀವು ಈಗಾಗಲೇ ಇಲ್ಲಿ ಸೋಮೇಶ್ವರ ದೇವಾಲಯಗಳು ನೋಡಿದಾಗ ಇಲ್ಲಿಯೂ ಸಹ ತ್ರಿಕೋಟೇಶ್ವರ ದೇವಾಲಯ, ಇಂಗಳೇಶ್ವರದಲ್ಲಿ 2ನೇ ದೇವಾಲಯ ಅದು ತ್ರಿಕೋಟೇಶ್ವರ ದೇವಾಲಯ. ನಿಮಗೆ ಬರ್ರಿ ಇಲ್ಲಿ ತೋರಿಸ್ತೀನಿ. ಅಲ್ಲಿ ಗುಡಿಯಲ್ಲಿ ಇರುವಂತಹ ವಿಷ್ಣುವಿನ ಒಂದು ವಿಗ್ರಹದ್ದು ಇದು ಇಲ್ಲಿದೆ. ಅದೇ ಥರ ಈ ಕಡೆಯೂ ಸಹ ವಿಷ್ಣು ವಿಗ್ರಹ ಮತ್ತು ಚಾಮರ ಬೀಸುವಂಥ 2 ಚಿತ್ರಗಳಿವೆ. ನಿಮಗೆ ಕಾಣ್ತಿರೋ ಹಾಗೆ ಇಲ್ಲಿ ಸಹ ಗಜಲಕ್ಷ್ಮಿಗಳ ಚಿತ್ರಗಳು ನಿಮ್ಗೆ ಕಾಣ್ತವೆ, ಉಬ್ಬು ಚಿತ್ರ ಕಾಣ್ತೀವಿ ಸರ್. ಒಳಗಡೆ ಶಿವಲಿಂಗ ಐತ್ರಿ. ಇದು ತ್ರಿಕೂಟೇಶ್ವರ ದೇವಾಲಯ. ಶಿವಲಿಂಗ ಸರ್, 2 ಕಡೆ ಶಿವಲಿಂಗ ಐತ್ರಿ. ಸರ್, ಇಲ್ಲಿನೂ ನಿಮ್ಗೆ ಶಿವಲಿಂಗ ಇದು ಕಾಣುತ್ತೆ ರೀ, ಗಜಲಕ್ಷ್ಮಿಗಳ ವಿಗ್ರಹ ಕಾಣುತ್ತೆ ರೀ. ಆಮೇಲೆ ಇಲ್ಲಿ ಸಹ ವಿಷ್ಣುವಿನ ಒಂದು ಭಂಗಿ ವಿರೂಪದಂಥ ಭಂಗಿ ಕಾಣುತ್ತೆ ಸರ್. ಇಲ್ಲಿ ಒಳಗೆ ಶಿವಲಿಂಗ ಐತ್ರಿ. ಹಾಂ ಸರ್, ನವರಂಗ ಐತೆ ಇದು ರೀ ಸರ್. ಇಲ್ಲಿ ಒಳಗೊಂದು
ಇಲ್ಲಿ ತೆಳಗೊಂದು ಇದು ಐತೆ ಸರ್, ನೆಲಮನಿ ಐತೆ ಸರ್, ಗವಿ ಐತ್ರಿ. ಗವಿ ಒಳಗನ ಒಂದು ಶಿವಲಿಂಗ ಐತೆ ಅಂತ ಹೇಳ್ತಾರೆ ಸರ್ ಇಲ್ಲಿ ಒಳಗೆ ರೀ. ಹಾಂ ರೀ, ಆದ್ರೆ ನಾವು ನೋಡಿಲ್ಲ. ಇಲ್ಲಿ ಒಳಗೆ ಇಲ್ಲೊಂದು ನೆಲಮನಿ ಐತೆ ಸರ್ ಒಳಗೆ ರೀ. ಇಲ್ಲಿ ಕೆಳಗಿದ್ರೆ ಆ ಊರಿಗೆ ಈಗ ಇವ್ರ ಮನೆ ಅದಲ್ಲ, ಇವ್ರ ಮನೆ ಕೆಳಗೆ ಒಂದು ಗವಿ ಅದ. ಹಾಂ, ಒಳಗೆ ಫುಲ್ ಇದು ಐತೆ, ಒಳಗೆ ಐತೆ ರೀ. ಬಟ್ ಯಾರೂ ಅಲ್ಲಿ ಹೋಗಲ್ಲ ರೀ ಈಗ. ಅಲ್ಲ ಹೋಗ್ಯಾರ, ಮೊದಲು ನೋಡ್ಯಾರ ಯಾವ್ದು ರೀ, ಒಳಗೆ ಐತೆ ರೀ. ಹಾಂ ರೀ, ಶಿವಲಿಂಗ ಇದು ಐತೆ ರೀ ಅಲ್ಲಿ ಒಳಗೆ. ಆ ಕಡೆ ಒಂದು ಕಾಣತ್ತೆ ರೀ, ಈ ಕಡೆ ಒಂದು. ಬೇಕಾದ್ರೆ ಒಳಗೆ ಹೋಗ್ಬಿಟ್ಟು ಅದ್ರಾಗ ಏನಿತ್ತು ಒಂದು ಎರಡು ದೀಪ ಹೊಣಿತಿದ್ದು ಏನಿತ್ತು ಒಳಗೆ ಏನಿತ್ತು. ಇದ್ರ ಅಪೋಸಿಟ್ ಆಗಿರೋ ಒಂದು ಅದನ್ನು ನೋಡಿಲ್ಲ ನಾವು. ಗವಿ ಒಳಗೆ ಹೋಗಿ ಐತೆ ಅಂತ ಹೇಳ್ತಾರೆ, ಆದರೆ ಇದನ್ನು ಮಾತ್ರ ನೋಡಿಲ್ಲ ನಾವು. ಇಲ್ಲಿನೂ ಒಂದು ಒಳಗೊಂದು ಗವಿ ಸರ್. ಇಲ್ಲಿ ಇದು ಒಳಗಿಂದ ಒಂದು ಇದು ಐತೆ ಒಳಗೆ ನೋಡಾಕ್ರಿ. ಇದ್ದಿದ್ದಿಲ್ಲ, ನಂತರ ಕಟ್ಕೊಟ್ಟ ಇವ್ರು, ಆಯ್ತು, ನಂತರ ಕಟ್ಟಿದ್ದು ಓಕೆ ಸರ್. ನಮ್ಗೆ ಗುರುತಾಗಿದ್ದು. ಅಂದರೆ ಅವ್ರಿಗೂ ವಯಸ್ಸು ಬರ್ತದೆ, ಮಿಕ್ಸ್ ಆಗಿಬಿಡ್ತಾರೆ, ಒಬ್ಬರು ಕೆಲಸ ನೀವು ಇದು ಮಾಡ್ಕೊಂಬಿಡ್ತೀನಿ ಅಷ್ಟೇ, ಸ್ವಲ್ಪ ಹೇಳ್ಬಿಡ್ತೀನಿ ರೀ. ಇದು ನವರಂಗದ ಪದ್ಮ. ಹಾಂ ಸರ್, ಇಲ್ಲಿ ನವರಂಗ ಬರ್ತಾರೆ. ನವರಂಗದೊಳಗೆ ಅಲ್ಲಿ ಮ್ಯಾಗ ಪದ್ಮ ಕಾಣತ್ತೆ ರೀ. ಯಾಕಂದ್ರೆ ಯಾವ ದೇವಸ್ಥಾನಗಳು ನಾವು ಒಂದು ಏಕಾಗ್ರತೆ ಬರೋ ಸಲುವಾಗಿ ಇದನ್ನು ಇದು ಮಾಡ್ತಿರಂತ ರೀ, ಕೂಡಿಸ್ತಿದ್ರಂತ ಅದಷ್ಟು ಮಾಹಿತಿ ಐತೆ ರೀ. ಈಗ ಹಾಗೆ ಬರ್ರಿ ಸರ್ ಒಳಗೆ ರೀ. ಇಲ್ಲಿ ಬರ್ರಿ ಸಂಖ್ಯೆ ಬರ್ತಾರೆ ಸರ್. ನೀವು ಇಲ್ಲಿ ನೋಡ್ಬೋದು ಸರ್. ಮತ್ತು ಇದರಲ್ಲಿ ಸಹ ಗಜಲಕ್ಷ್ಮಿ ಮೂರ್ತಿ ಐತಿ ರೀ. ಅಲ್ಲಿ ವಿಷ್ಣು ವಾಹನದ ಐತೆ ರೀ. ಇಲ್ಲಿ 2 ಚಾಮರ ಬೀಸುವಂಥ ಇವ್ರು ಅದಾರ ರೀ. ಈಗ ನಿಮಗೆ ದೇವ್ರು ಕಾಣೋದೇ ರೀ ವಿಷ್ಣು ದೇವರ ಒಂದು ಮೂರ್ತಿ ಸರ್. ವಿಷ್ಣು ದೇವರನ್ನ 10 ಅವತಾರಗಳು ಏನು ನಾವು ಕಾಣ್ತೀವಲ್ಲ ರೀ, ಅವರೆಲ್ಲ 10 ಅವತಾರಗಳ ಚಿತ್ರಗಳು ನಮಗೆ ಕಾಣ ಸಿಗ್ತಾವೆ ಸರ್ ಇಲ್ಲೆಲ್ಲ ರೀ. ಹೋಗಿ ಹೋಗಿ ಸರ್ ಒಳಗೆ ಹೋಗ್ಬೋದಲ್ಲ ರೀ ದತ್ತು? ಹಾಂ, ಒಂಚೂರು ಇದು ಮಾಡ್ತೀರಿ ಸ್ವಲ್ಪ. ಬರ್ರಿ ನಿಮ್ಮ ಒಳಗೆ ಬನ್ನಿ, ನೀನು ಬಾ. ಸೊ ಈ ಮೂರ್ತಿಯ ವಿಶೇಷ ಲಕ್ಷಣ ಏನು ಗೊತ್ತು ಸರ್? ಮೂರ್ತಿ ವಿಶೇಷ ಅಂದ್ರೆ ಎಲ್ಲ ವಿಷ್ಣು ದೇವರ ಮೂರ್ತಿ ಅಂದ್ರೆ ಈ ಥರ ತೆಳಗಿದ್ದಿರ್ತವೆ ಸರ್. ಇದೇನೈತೆ ಅಂದ್ರೆ ಅಭಯ ಮುದ್ರೆ ಇರುವಂಥ ದೇವ್ರು ಸರ್. ಇದು ಅಭಯ ಮುದ್ರೆ ರೀ. ಹಾಂ, ಇದು ಯಾವ ಇಲ್ಲಿ ಗದಗಿನ ನಾರಾಯಣಪ್ಪನ ಒಬ್ಬನ ಬಿಟ್ರೆ ಮತ್ತು ಎಲ್ಲಿಯೂ ಸಹ ಅಭಯ ಮುದ್ರೆ ಮತ್ತು ದೇವಾಲಯ ಎಲ್ಲಿಲ್ಲ ಸರ್. ಆಮೇಲೆ ವಿಷ್ಣುವಿನ ಏನು 10 ಅವತಾರ ಏನು ಕಾಣ್ತಾವಲ್ಲ ಸರ್, ಇಲ್ಲಿ ಮೀನಿನ ಅವತಾರ, ಇಲ್ಲಿ ಆಮೆ ಅವತಾರ, ಇಲ್ಲಿ ವರಹ ಅವತಾರ, ನರಸಿಂಹ ಅವತಾರ, ಆಮೇಲೆ ಇವರು ವಾಮನ ಅವತಾರ, ಇಲ್ಲಿ ರಾಮನ ಅವತಾರ, ಇಲ್ಲಿ ಪರಶುರಾಮನ ಅವತಾರ, ಇಲ್ಲಿ ಬುದ್ಧನ ಅವತಾರ, ಇಲ್ಲಿ ನಿಮ್ಗೆ ಕಲ್ಕಿ ಅವತಾರ ನಿಮ್ಗೆ ಕಾಣ್ ಬರ್ತೈತೆ ರೀ ಸರ್. ಕೊನೆಯದಂಥ ಕಲ್ಕಿ ಅವ್ರದ್ದು ವಾಹನ ಐತ್ರಿ. ಅತಿ ಸೂಕ್ಷ್ಮವಾಗಿ ನೋಡ್ರಿ ಸರ್. ಒಂದು ಉಗುರು ಸಹ ಇಲ್ಲಿ ಮೆನ್ಷನ್ ಮಾಡ್ಯಾರ ಸರ್. ಇಲ್ಲಿ ನೋಡಿರ್ಬೋದು ನೀವು ರೀ. ಇಲ್ಲಿ ತೋರಿಸಿ ಸರ್ ಇಲ್ಲಿ ಸರ್. ನೋಡಿರಿ ಇಲ್ಲಿ ಉಗುರು ಎಷ್ಟು ಸೂಕ್ಷ್ಮ ಐತೆ ನೋಡಿ ಸರ್. ಒಂದು ನೀವು ಹಿಡಿದು ನೋಡ್ಬೋದು ರೀ, ಎಷ್ಟು ಸೂಕ್ಷ್ಮವಾಗಿ ಉಗುರಿನ ಕೆತ್ತನೆ ಮಾಡ್ಯಾರ ನೋಡಿ ಸರ್ ಅವರೊಂದು. ಅಷ್ಟೊಂದು ಭಾಳ ಸೂಕ್ಷ್ಮ ಇತ್ತು ಒಂದು ಉಗುರು ನೋಡಿ ಸರ್. ಎಷ್ಟು ಸೂಕ್ಷ್ಮ ಕೆತ್ತನೆ ನೋಡಿ ಸರ್ ಉಗುರು ರೀ. ಇಲ್ಲಿ ಶಂಖದ ಅಂದ್ರೆ ಇದು ಮಾಡಿದ್ದೈತೆ ರೀ. ಇಲ್ಲಿ ನಾಭಿ ಸಹ ಎಷ್ಟು ಚಂದ ಸೂಕ್ಷ್ಮ ಕೆತ್ತನೆ ಮಾಡ್ಯಾರ ನೋಡ್ರಿ. ಪ್ರತಿಯೊಂದನ್ನು ನಾಭಿ ಇದು ಮಾಡಿಟ್ಟಾರೆ. ಆಯುಧಗಳು ಏನಿತ್ತು ನೋಡ್ರಿ, ಇದು ಗದ ಅಲ್ಲ, ಕೆಳಗೆ ಮ್ಯಾಲಿಂದ ಏನಿತ್ತು ನೋಡ್ರಿ ಅದು ಆಯುಧಗಳು. ಹಾಂ ಸರ್, ಗದ ಬಿಟ್ರೆ ಇಲ್ಲಿ ಇದು ಗದ ಐತ್ರಿ. ಇಲ್ಲಿ ಶಂಖ, ಚಕ್ರ, ಗದ ವಾಹನ, ಗದ ಇವೆಲ್ಲ ನೋಡ್ರಿ. ಆಮೇಲೆ ನಿಮ್ಮ ಗರುಡ ವಾಹನಗಳು ಕಾಣ್ತೀವಿ. ವಿಷ್ಣು ದೇವರ ಗರುಡ ವಾಹನ ಐತೆಲ್ಲ ಐತಲ್ರಿ. ಇಲ್ಲಿ ಗರುಡ ಕಾಣ್ತಾ ನೋಡ್ರಿ. ಅತಿ ಸೂಕ್ಷ್ಮ ಕೆತ್ತನೆ. ಹಾಂ ರೀ, ಗದಗಿಂತ ಗದಗ ಸ್ವಲ್ಪ ಇದಕ್ಕಿಂತ ಅದಕ್ಕಿಂತ ಭಾಳ ಅತಿ ಸೂಕ್ಷ್ಮ ಐತೆ ನೋಡಿ. ಇಲ್ಲಿ ನೋಡ್ಬೋದು ಸರ್ ಎಷ್ಟು ನೀವು ಇದು ನೋಡಿ ಎಷ್ಟು ಸೂಕ್ಷ್ಮ ಐತೆ ನೋಡ್ರಿ. ಇಲ್ಲಿ ಇದು ರೀ ಅತಿ ಸೂಕ್ಷ್ಮ ಐತೆ ನೋಡ್ರಿ. ಇಲ್ಲಿ ಅವ್ರ ಬಳ್ಳಿ ನೋಡಿ ಸರ್, ಉಗುರು ನೋಡ್ರಿ ಎಷ್ಟು ಇಲ್ಲೇ ನೋಡ್ರಿ, ಎಷ್ಟು ಜೂಮ್ ಮಾಡ್ಕೊಂಡು ಬೇಕು ನೋಡ್ರಿ ಸರ್, ಎಷ್ಟು ಸೂಕ್ಷ್ಮವಾಗಿ ಐತೆ ನೋಡ್ರಿ. ಇಲ್ಲಿ ಭಾಳ ಚಂದ ಕೆತ್ತನೆ ಮಾಡ್ಯಾರ ಸರ್. ನೀವು ಹೇಳ್ತಾ ಇದು ಇನ್ನೂ ಹೋಗಿ ಇನ್ನೂ ವಿಶ್ವಾಸ. ಮತ್ತು ಇನ್ನೊಂದು ಇದು ಹೇಳ್ತಾರೆ ಸರ್, ಏನಂತಂದರೆ ಬೌದ್ಧ ಧರ್ಮ ನಮಗೆ ಬೇರೆ ಧರ್ಮ, ಬೌದ್ಧ ಧರ್ಮ ಬೇರೆ ಧರ್ಮ ಹತ್ರ. ಬೌದ್ಧ ಧರ್ಮದ ಬುದ್ಧನ ವಿಷ್ಣುವಿನ ಒಂದು ಅವತಾರೊಳಗೆ ಬುದ್ಧನೇ ಒಬ್ಬ ಇರ್ತಾನೆ ರೀ ಲೆಕ್ಕ. ಹಿಂದೂ ಧರ್ಮ ಬಿಟ್ಟದು ಬೌದ್ಧ ಧರ್ಮ ಹುಟ್ಟಕ್ಕೆ ಚಾನ್ಸ್ ಇಲ್ಲ. ವಿಷ್ಣುವಿನ ಧರ್ಮದ ಒಂದು ಅವತಾರ ಇದ್ದೊಳಗೆ ಬೌದ್ಧ ಧರ್ಮ ಹೆಂಗೆ ಬೇರೆ ಆಕತ್ರಿ ಅದು. ಇಲ್ಲಿ ನೋಡ್ರಿ ಬೌದ್ಧ ನಿಮ್ಗೆ ಲಾಸ್ಟಿಗೆ ಇದು ಹೇಳ್ದಂಗೆ ಇಲ್ಲಿ
ಕಲ್ಕಿ ಅವತಾರ ಸಹ ನಾನು ನಿಮಗೆ ಕಣ್ಣಿ ಕಾಣುತ್ತೆ ಸರ್. ಆಮೇಲೆ ಇಲ್ಲಿ ಪರಶುರಾಮ ಐತಿ, ಇಲ್ಲಿ ರಾಮನ ಅವತಾರ ಐತ್ರಿ. ಎಷ್ಟು 10 ಅವತಾರಗಳು ಇಲ್ಲಿ ನಾವು ಕಾಣ್ಬಿಡ್ತೇವೆ ಸರ್. ಅತಿ ಸೂಕ್ಷ್ಮ. ಶಾಸನದಾಗಿ ಏನು ಉಲ್ಲೇಖನ ಮಾಡಿದ್ರಿ ಇದು ಅಂದ್ರೆ ಯಾವ ದೇವ್ರು ಅಂತ ಹೇಳಿ? ಇದು ನೀಲಕಂಠ, ಇದು ಶಾಸನಗಳಲ್ಲಿ ನಾರಾಯಣ ದೇವಸ್ಥಾನ ಅಂತ ಹೇಳಿದ್ರು. ಆದ್ರೆ ಇದು ಕಡಿಸಿದ ನೀಲಕಂಠ ನಾಯಕ ಅಂತ ಹೇಳ್ತಾರೆ ಅಷ್ಟೇ. ಇದು ವರ ಅನ್ನೋದು ಎರಡನೇದ್ದು. 1 2 ಇಲ್ಲಿ ಇನ್ನೊಂಥರ ಸರ್, ಇದು ನರಸಿಂಹ ಬರ್ತಾನೆ ಸರ್. ಅಲ್ರಿ ನರಸಿಂಹ ಅವತಾರ ಐತೆ ಅದರಲ್ಲಿ. ಅದು ಮ್ಯಾಲ ಶಿವ ಇಲ್ಲಿ ರೀ ಸರ್. ಅಲ್ಲಿ ಇಲ್ಲಿ 1 2 3ನೇದು ಏನದು? ಮೂರನೇದು ಇದ್ರಿ ವರ ಅಥವಾ ವರ. ಅದ್ರ ಮೇಲಿಂದು ನರಸಿಂಹ ಅವತಾರ ಐತ್ರಿ. ಇಲ್ಲಿ ಪರಶುರಾಮ, ರಾಮ, ಪರಶುರಾಮ 6ನೇ ಅವತಾರ, 7ನೇ ಅವತಾರ, ರಾಮ 8ನೇದು ಎಂಟನೇದು ರಾಮ ಅವತಾರ, 7ನೇದ್ರಿ 8ನೇದ್ರಿ ಇದು ಕೃಷ್ಣ. ಕೃಷ್ಣ 9ನೇ ಅವತಾರ ಅಲ್ರಿ. ಇಲ್ಲಿ 9 ಅಂದ್ರೆ ರಾಮ ಅವತಾರ 7ನೇದ್ರಿ. ಏನೋ ಹೊಳೆ ಬರ್ತಂತೆ. ಒಂದು ಸ್ವಲ್ಪ 10 ನಿಮಿಷ ಸ್ವಲ್ಪ ಮಾತಾಡ್ತೀನಿ ಹೊಳೆನ. ರೆಡಿ ಆಗಿರ್ತೇನೆ. ಒಂದು 10 ನಿಮಿಷ ಸ್ವಲ್ಪ ಮಾತಾಡ್ತೀನಿ ಹೊಳೆನ ರೀ. ಅಂದರೆ ಇಷ್ಟು ಮೂರ್ತಿಗೆ ಸಹ ಉಗುರು ಕೆತ್ತನೆ ಮಾಡಿ ನೋಡಿ ಸರ್. ಎಷ್ಟು ಇದು ಮಾಡಿ ನೋಡ್ರಿ, ಎಷ್ಟು ಸೂಕ್ಷ್ಮ ಐತೆ ನೋಡಿ ಸರ್ ಅದ್ರಿ. ಅದಕ್ಕೆ ಕೆಲವೊಂದಿಷ್ಟು ಏನಾಗೈತೆ ಅಂದರೆ ಈ ಅಭಯ ಹಸ್ತದ ಮುದ್ರೆ ಸ್ವಲ್ಪ ಅಲ್ಲಿ ಬಗ್ನಾಗಿ ಸರ್, ಸ್ವಲ್ಪ ಇದಕ್ಕೋಸ್ಕರ ಇದು ಮಾಡಿರೋ ಅಷ್ಟೇ ಇರ್ತಾರೆ ಅದರಲ್ಲಿ. ಹೊರಗಡೆ ಎಷ್ಟು ಬೆಳಕು ಕಾಣುತ್ತೆ ನೋಡ್ರಿ, ಆ ಬೆಳಕೆಲ್ಲ ದೇವರ ಮೇಲೆ ಬೀಳುತ್ತೆ ರೀ. ನಾವು ಯಾವುದೇ ಥರದ ಲೈಟಿನ ವ್ಯವಸ್ಥೆ ಇರಲಿಕ್ಕೂ ಸಹ ಅದು ಆಜು ಬಾಜು ದೇವಾಲಯಗಳ ದೇವ್ರು ಕಾಣೋದಿಲ್ಲ ರೀ. ಬಟ್ ಮೂರ್ತಿ ಅಲ್ಲೊಂದು ಹೊರಗಡೆ ಹನುಮತಿಯವ್ರ ಮೂರ್ತಿ ಐತ್ರಿ, ಗುಡಿ ಐತ್ರಿ. ಆ ಗುಡಿ ಬೆಳಕು ಡೈರೆಕ್ಟ್ ನೇರವಾಗಿ ಆ ವಿಷ್ಣು ದೇವರ ಮೂರ್ತಿ ಮೇಲೆ ಬೆಳಕು ಬೀಳುತ್ತೆ. ಎಷ್ಟು ಬೆಳಕು ಬೀಳ್ತೈತೆ ಅಂದರೆ ಹೊರಗಡೆ ಎಷ್ಟು ಬಿಸಿಲು ಬೆಳಕೈತಿ ಅಷ್ಟು ಬೆಳಕನ್ನು ನಾವು ದೇವರ ಮೂರ್ತಿಯಲ್ಲಿ ಕಾಣ್ತೇವೆ ಸರ್. ಆಯ್ತು ಮೇಡಮ್. ಇಲ್ಲಿ ಕೆಲವಷ್ಟು ಮೂರ್ತಿಗಳು ಅದಾವೆ ರೀ. ಮಹಿಷಾಸುರ ಮರ್ದಿನಿ ಮೂರ್ತಿ, ಇಲ್ಲಿ ಗಣೇಶನ ಮೂರ್ತಿ ಕಾಣುತ್ತೆ ನಿಮಗೆ. ಒಂದು ಶಿಥಿಲಾವಸ್ಥೆಯಲ್ಲಿ ದೇವಾಲಯ ಒಂದು ಇದು ಆಗೈತೆ ರೀ. ಇಲ್ಲಿ ನಿಮ್ಗೆ ಅತಿ ಚಲೋ ಶಾಸನ ಅಂತಂದ್ರೆ ನಿಮಗಿಲ್ಲಿ ವಿಷ್ಣು ಶಾಸನ ಅಂತ ಬರುತ್ತೆ ರೀ. ನಿಮಗಿಲ್ಲಿ ಕಾಣ್ತಿರ್ಬೋದು ರೀ. ವೈಷ್ಣವ ಶಾಸನ ಅಂತಂದ್ರೆ ಇಲ್ಲಿ ಶ್ರೀಕೃಷ್ಣ ದೇವರ ಒಂದು ಶಾಸನ ಕಾಣುತ್ತೆ ರೀ. ಶ್ರೀಕೃಷ್ಣಂದು ಒಂದು ಶಾಸನ ಐತೆ ರೀ. ಹಾಂ ರೀ, ಇದು ಮಹಾದೇವನ ಒಂದು ಈ ದೇವಗಿರಿ ಯಾದವರಲ್ಲಿ ಕೊನೆಯ ಅರಸರಂತ ಕೊನೆಯ ಅಂದ್ರೆ ಮಹಾದೇವತ್ ಬರ್ತಾನೆ ರೀ. ಮಹಾದೇವನ ಶಾಸನಗಳು 3 ಶಾಸನಗಳು ಸಿಗ್ತಾವೆ ರೀ. ಆ 3 ಶಾಸನಗಳು 2 ಶಾಸನಗಳು ಇಂಗ್ಲೇಶ್ವರದಲ್ಲಿ ಇದಾವೆ ರೀ. ಇದು ಮಹಾದೇವನ ಶಾಸನ ಅಂತ ನಾವು ಇದು ಮಾಡ್ತೇವೆ ರೀ ಅದನ್ನು ಅಷ್ಟೇ.
ಅಲ್ಲ ಅವಾಗ ಹೋಗಿದ್ದ ಇರೋದು ನಮಗೆ ನಂತರ ಗುರುತ ನಾವು ಅಲ್ಲಿ ಬಾಳ್ಕೊಂಡು ಹೋಗೋದು ಗುರುತದ ಮತ್ತು ಬಡದಾರ ಅವರು ಇಂಗ್ಲೀಷರು ಅಲ್ಲಿಂದ ತೋರಿಸ್ಬೋದು ಅಲ್ಲಿ ಇದು ಐತಲ್ಲ ಒಂದು ಅವಕ್ಕೇನ ಅಂತಾರಲ್ಲ ದೇವ್ರು ಅವ್ರಿಗೆ ನವಗ್ರಹ ಅಲ್ಲ ಅವು ಯಾವಕ್ಕೇನತ್ತ ಯಾವ ದೇವ್ರ ಹತ್ತಾರ ಕೊರೋನಾ ಇಲ್ಲಿ ಇದಾವಲ್ಲ ರೀ ಒಂಚೂರು ಇಲ್ರಿ ಇಲ್ಲಿ ಅವಕ್ಕೆ ಇವಕ್ಕೇನತ್ತಾರ ಇದು ಜೇನು ಐತಲ್ಲ ಬಿಡಿಸ್ ತಡಿ ಹಾಗೆ ಜಾರ್ ಹುಡು ಜೇನು ಬಿಡ್ಸಾಕತ್ತೆ ಹಾಗೆ ಜೇನು ತಿಂದು ಹೋಗ್ಲಕತ್ತೆ